ಹಿಂದೂ ಧರ್ಮದಲ್ಲಿ ನಮ್ಗೆ ಹೇಳ್ತಾ ಇದಾರೆ ಮುಸ್ಲಿಂ ಧರ್ಮದವರು ಶಾಂತಿ ಧರ್ಮ ಅಂತ. ಹಿಂದೂ ಧರ್ಮದವ್ರು ಏನಂಗಾರೆ ಕೇಳ್ತಾ ಇರೋದು ನಾನು. ಹಿಂದೂ ಧರ್ಮದವ್ರು ಏನು? ಸಿದ್ದರಾಮಯ್ಯ ಅವ್ರಿಗೆ ಪ್ರಶ್ನೆ ಹೇಳಿ. ನಿನ್ನೆ ಕೋಮು ಗಲಭೆ ನಡೆಯೋದಕ್ಕೆ ಏನ್ ಕಾರಣ ಸರ್? ನೀವು ಅಲ್ಲಿದ್ರಿ ನಿನ್ನೆ. ಸರ್ ಏನಿಲ್ಲ ಸರ್, ಇದು ಸಿದ್ಧಾರ್ಥ ನಗರ, ರಾಮ್ ರಹೀಮ್ ನಗರ ಅನ್ನೋದು ಎಲ್ಲಾರು ವಾಸವಾಗಿದ್ದ ಜಾಗ. ತಮಿಳಿಯನ್ಸ್ ಇದ್ದಾರೆ, ಕನ್ನಡದವ್ರು ಇದ್ದಾರೆ, ಒಟ್ನಲ್ಲಿ ಹೇಳ್ತಾ ಇರೋದು ಭಾರತೀಯರು ಎಲ್ಲರೂ ಇದ್ದಾರೆ. ಪಾಕಿಸ್ತಾನದವ್ರು ಯಾರು ಬಂದಿಲ್ಲ, ಮುಸ್ಲಿಮ್ಸ್ ಅವರು ಇದ್ದಾರೆ. ಇಷ್ಟು ವರ್ಷ ನಡೀದೇ ಇರೋ ಆ ಗಲಭೆ ಈ ವರ್ಷದಲ್ಲಿ ಯಾಕೆ ನಡೀತು? ಕಾಂಗ್ರೆಸ್ ಸರ್ಕಾರ ಬಂದಿದ್ಕ, ಇಲ್ಲ ಬಿಜೆಪಿ ಸರ್ಕಾರ ಕೈ ಬಿಟ್ಟಿದ್ಕ? ಕೇಳ್ತಾ ಇರೋದು ನಾನು ಕೇಳ್ತಾ ಇರೋದು ರಾಜಕೀಯವರು ಮಾತಾಡಿದ್ರಿ, ಪೊಲೀಸ್ ಕಮಿಷನರ್ ಅವ್ರಿಗೆ ಮಾತಾಡಿ ಹೇಳಿದ್ರೆ ನಮ್ಗಲ್ಲಿ ಏನು ಕೋಲು ಬಲೆ ಆಗಲ್ಲ. ಅದೊಂದೇ ವಿಷಯ. ಗಲಾಟೆ ಆಗಕ್ ಮುಂಚೆ ಏನಾಯ್ತು? ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೋ. ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ ಏನಾಯ್ತು? ಗಣೇಶ ಇಲ್ಲಿಂದ 7 ರೋಡ್ಗೆ, ಸಿದ್ಧಾರ್ಥ ನಗರ 7 ಕ್ರಾಸ್ ಇದೆ ಸರ್. ಎಲ್ಲಾ ಕ್ರಾಸ್ ಅಲ್ಲೂ ವಿಜೃಂಭಣೆ ಅಂತ ಸಾಗ್ತು. 7ನೇ ಕ್ರಾಸ್ ಅಲ್ಲಿ ಹೋದ್ಮೇಲೆ ಮಸೀದಿ ಮುಂದೆ ಹೋಗಿ ಮಾತಾಡ್ಬೇಕಾದ್ರೆ ಟೊಮಟೆ ಹೊಡಿಬೇಕಾಗಿರಲ್ಲ, ಡಿಜೆ ಆಗಿರ್ಬೇಕಾಗಿರೋ. ಡಿಜೆ ಪರ್ಮಿಷನ್ ಕೊಡಲ್ಲ ಅಂತಾರೆ. ಈದ್ ಮಿಲಾದ್ಗೆ ಡಿಜೆ ಪರ್ಮಿಷನ್ ಕೊಟ್ರಿ,